ವತಿಯಿಂದ ನಡೀತಾ ಇರತಕ್ಕಂಥ ಸರೋಜಿನಿ ಮೈಸೂರು ವರದಿ ಜಾರಿಗೆ ಆಗಬೇಕು ಅಂತ ಅನ್ನೋದು ಒಂದು ಬಹಳ ನ್ಯಾಯಿಕವಾದಂಥ ಒಂದು ಬೇಡಿಕೆ. ಇದಕ್ಕೆ ಬಹಳಷ್ಟು ಸಂಘಟನೆಗಳ ನಾಯಕರು ಜೊತೆಗೆ ಹಿರಿಯ ಹೋರಾಟಗಾರರೆಲ್ಲರೂ ಪಾಲ್ಗೊಂಡಿದ್ದಾರೆ. ಮೊದಲನೇದಾಗಿ ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಇದಕ್ಕೆ ನಮ್ಮ ನಾಡಿನ ಮಕ್ಕಳ ಪರವಾಗಿ ಮತ್ತು ನಮ್ಮ ನಾಡಿನ ಮಕ್ಕಳ ಹಿತಕ್ಕಾಗಿ ನಾವು ಮಾಡ್ತಾ ಇರೋದ್ರಿಂದ ಮೊದಲನೇದಾಗಿ ನಿಮ್ಮ ಎಲ್ಲ ಪ್ರತಿಯೊಬ್ಬ ಕನ್ನಡ ಹಿರಿಯ ಹೋರಾಟಗಾರರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಅನ್ನೋದು ಅನಾದಿ ಕಾಲದಿಂದಲೂ ಬಹಳಷ್ಟು ಸಂಘಟನೆಗಳು ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ. ಕರ್ನಾಟಕದ ಏಕೀಕರಣ ಆದಾಗಲಿಂದಲೂ ಈ ಕೂಗು ಹೇಳ್ತಾನೆ ಇದೆ. ಮಧ್ಯದಲ್ಲಿ ಸರೋಜಿನಿ ಮೈಸೂರು ವರದಿಯನ್ನ ಜಾರಿಗೆ ಮಾಡಿದ್ರು, ಇದನ್ನ ಸಿದ್ಧಪಡಿಸಿದ್ರು. ಆದರೆ ಇದನ್ನ ಜಾರಿ ಮಾಡೋದಕ್ಕೆ ಸಾಕಷ್ಟು ಜನ ಮಂತ್ರಿಗಳಿಗೆ ಹೇಳ್ತಾರಲ್ಲ, ಮುಖ್ಯಮಂತ್ರಿಗಳು ಯಾವುದೇ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆದ್ರೆ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ನಾವು ಕನ್ನಡ ಪರ ಇದ್ದೀವಿ, ನಾವು ಕನ್ನಡಿಗರ ಪರ ಇದ್ದೀವಿ, ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಅದು ಕೇವಲ ಮಾತಿಗಷ್ಟೇ ಸೀಮಿತವಾಗ್ತಾ ಇದೆ ಹೊರತು ಅದು ಒಂದು ನಿಜವಾಗಿ ಒಂದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಂತ ಅನ್ನೋದು ಬಹಳ ಯೋಚಿಸಬೇಕಾದಂತ ವಿಚಾರ. ಇಲ್ಲಿ ಒಂದು ಕನ್ನಡಿಗರ ಪರ ಅಂತ ಹೇಳ್ತಿರಲ್ಲ, ಯಾವ ರೀತಿ ಕನ್ನಡಿಗರ ಪರ? ಬರೀ ಬಾಯಿ ಮಾತಲ್ಲ, ಅದು ಒಂದು ಬಾವುಟ ಹಾರಿಸಬೇಕ ಅಲ್ಲ, ಒಂದಷ್ಟು ಜನ ಸ್ವೀಟ್ ತಿನ್ನೋದಕ್ಕಷ್ಟೇ ನೀವು ಕನ್ನಡಿಗರ ಪರ ಅಂತ ಹೇಳ್ತಾ ಇದ್ದೀರಾ. ನಿಜವಾಗಿಯೂ ನಿಮಗೆ ಕನ್ನಡಿಗರ ಪರ ಬದ್ಧತೆಯನ್ನ ತೋರಿಸ್ಬೇಕು ಅಂತಂದ್ರೆ ನಿಮ್ಮ ನಿಜವಾದ ಬದ್ಧತೆ ಎಲ್ಲಿರಬೇಕು ಅಂತಂದ್ರೆ ಕನ್ನಡಿಗರು ಇವತ್ತು ಏನು ಸಂಕಷ್ಟಗಳಲ್ಲಿ ಸುತ್ತಾ ಇದ್ದಾರೆ, ಯಾವ ಸಂಕಷ್ಟದಲ್ಲಿ ಇವತ್ತು ಕನ್ನಡಿಗರಿದ್ದಾರೆ, ಇವತ್ತಿನ ಯಾವುದೇ MNC ಕಂಪನಿಗಳಿಗೆ ಹೋಗಿ, ಯಾವುದೇ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗಿ, ಯಾವುದೇ ಬ್ಯಾಂಕ್ಗಳಿಗೆ ಹೋಗಿ, ಯಾವುದೇ ಇಲಾಖೆಗಳಿಗೆ ನಾವು ಹೋಗಿ ನೋಡಿದ್ರೆ, ನೀವು ಯಾವ್ದಾದ್ರು ಒಂದು ಬ್ಯಾಂಕ್ ಹೋಗೋದು, ಒಂದು ಹಳ್ಳಿ ಬ್ಯಾಂಕ್, ನಾನು ಮೊನ್ನೆ ಈಗ ಇತ್ತೀಚೆಗೆ ಗುಂಡ್ಲುಪೇಟೆಗೆ ಹೋಗಿದೆ, ಯಾವ್ದಾದ್ರು ಒಂದು ಆ ಊರ ಹತ್ರ ಹೋಗ್ಬಿಟ್ಟು ಹಣ ಇಲ್ಲ, ಹೋಗ್ಬೇಕಾದ್ರೆ ಕಾರಲ್ಲಿ ಹಣ ಇಲ್ಲ, ತಗೊಳಪ್ಪ ಅಂತ ಒಳಗಡೆ ಹೋದ್ರಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ಗಳು ಹಿಂದಿಯಲ್ಲಿ ಮಾತಾಡೋದು, ತಮಿಳಲ್ಲಿ ಮಾತಾಡೋದು, ತೆಲುಗಲ್ಲಿ ಮಾತಾಡೋದು, ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರು ಆ ಬ್ಯಾಂಕ್ಗಳಿಗೆ ಹೋದಾಗ ಅಥವಾ ಆ ಜಾಗಗಳಿಗೆ ಹೋದಾಗ ಅವ್ರಿಗೆ ಯಾವ ಭಾಷೆ ತಾನೇ ಅರ್ಥ ಆಗುತ್ತೆ? ಅವ್ರ ಸರ್ಕಾರಗಳು ಇರೋದಾದ್ರೆ ಏನಕ್ಕೆ? ಯಾಕೆ ಅವ್ರ ಸರ್ಕಾರಗಳು ಅವ್ರಿಗೆ ಉದ್ಯೋಗ ಕೊಡೋದಕ್ಕೆ ಆಗ್ತಾ ಇಲ್ವಾ? ಆಯಾಯ ರಾಜ್ಯದಲ್ಲಿ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ವಾ? ಅಥವಾ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಇವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶಗಳನ್ನೇ ಕೊಡ್ತಾ ಇಲ್ವಾ? ಅಲ್ಲೆಲ್ಲ ಇದ್ರು ಅದನ್ನೆಲ್ಲ ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ ಪಡಬೇಕು ಸ್ನೇಹಿತರೆ. ಭಾರತದಲ್ಲಿ ಇಷ್ಟು ರಾಜ್ಯಗಳಿದ್ರು ಅತ್ಯಂತ ಸುಭದ್ರ ಮತ್ತು ಸುಂದರವಾದ ರಾಜ್ಯ ಅಂತಂದ್ರೆ ಅದು ನಮ್ಮ ಕರ್ನಾಟಕ. ಹಾಗಾಗಿ ಇವತ್ತು ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ನಾ ಎಲ್ಲಿಗಾದ್ರೂ ಕೆಲಸಕ್ಕೆ ಸೇರ್ಕೋಬೇಕು ಅಂದ್ರೆ ಅವ್ರೂರಲ್ಲಿ ಬೇಡ ಅಂತಾರೆ, ನಮ್ಮ ಕರ್ನಾಟಕನೇ ಕೊಡಿ ಅಂತಂತಾರೆ. ಇವತ್ತು ಆ ಒಂದು ಪರಿಣಾಮ ಇವತ್ತು ಎಲ್ಲೂ ಹೋಗ್ಲಿ, ಎಲ್ಲಿ ನೋಡ್ಲಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಕನ್ನಡಿಗರು ಸಿಗ್ತಾ ಇದ್ದಾರೆ. ಕನ್ನಡಿಗರು ಎಲ್ಲಿ ಸಿಗ್ತಾರೆ? P1 ಆಗಿನೋ ಅಥವಾ ಎಲ್ಲೋ ಗುಮಾಸ್ತನಾಗಿಯೋ, ಇಲ್ಲ ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಆಗಿಯೋ. ಇವತ್ತು ಸೆಕ್ಯೂರಿಟಿಗೂ ಇಲ್ಲ ಅನ್ಸುತ್ತೆ ಕನ್ನಡದವ್ರು, ಈಗ ಸೆಕ್ಯೂರಿಟಿಗೂ ಕನ್ನಡದವ್ರು ಇಲ್ಲ. ದಯವಿಟ್ಟು ಈ ಮೂಲಕ ನಾವು ಕೇಳೋದಿಷ್ಟೇ, ಎಷ್ಟು ಮಂತ್ರಿಗಳು ಬದಲಾದ್ರೆ, ಎಷ್ಟು ಮುಖ್ಯಮಂತ್ರಿಗಳು ಬದಲಾದ್ರೆ ನಿಮ್ಗೆಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಮಾಡ್ಬೇಕಾದ್ದೇನಿಲ್ಲ. ಎಲ್ಲಾರ್ಗೂ ನಾನು ಸಮಾವೇಶ ಮಾಡ್ತೀರಾ. ಏನ್ ಎಲೆಕ್ಷನ್ ಟೈಮಲ್ಲಿ ಮಲಯಾಳಿಗಳಿಗೊಂದು ಸಮಾವೇಶ ಅಂತೆ, ಉತ್ತರ ಭಾರತದವ್ರಿಗೊಂದು ಸಮಾವೇಶ ಅಂತೆ, ತಮಿಳಿಗೊಂದು ಸಮಾವೇಶ ಅಂತೆ, ಎಲ್ಲಾ ಭಾಷಿಕರಿಗೂ ಸಮಾವೇಶ ಮಾಡ್ತೀರಾ. ಯಾವತ್ತಾದ್ರೂ ಒಂದು ದಿನ ಕನ್ನಡಿಗರನ್ನ ಕರೆಸಿ ಅವ್ರಿಗೊಂದು ಸಮಾವೇಶ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಯಾವತ್ತಾದ್ರೂ ಕೇಳಿದಿರಾ? ನೀವು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಮ್ಮ ಸಮಸ್ಯೆಗಳನ್ನ ನೀವು ಕೇಳಲ್ಲ, ಯಾಕಂದ್ರೆ ಗೊತ್ತು ನಮ್ಮ ಜನ ಜಾತಿಗೆ, ಧರ್ಮಕ್ಕೆ ತಮ್ಮ ಮತಗಳನ್ನ ಮಾರ್ಕೊಂಡು ತಮ್ಮ ಅಸ್ತಿತ್ವವನ್ನ ಕಳ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ನೋಡ್ತಾ ಇದೀವಿ. ಇದು ಬಹಳ ಯೋಚಿಸಬೇಕಾದ ವಿಚಾರ. ಈ ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರಗಳು, ಮಂತ್ರಿಗಳು, ಜೊತೆಗೆ ಸಂಘಟನೆಗಳು ಕೇವಲ ನೋಡಿ ಕನ್ನಡ ಸಂಘಟನೆಗಳಿಗಷ್ಟೇ ಸೀಮಿತವಾದಂತ ಕೆಲಸ ಅಲ್ಲ. ಕರ್ನಾಟಕದ ಉದ್ಯೋಗಗಳು ಅಥವಾ ಸರೋಜಿನಿ ಮೈಸೂರು ಜಾರಿಗೆ ಆಗಬೇಕು ಅನ್ನೋದು ಇದು ಬಂದು ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು, ಚಾಲಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಯಾರೆಲ್ಲ ಸಂಘಟನೆಗಳು, ಪ್ರತಿಯೊಂದು ಸಂಘಟನೆಗಳಿದೆ, ಎಲ್ಲಾ ಸಂಘಟನೆಗಳ ಮಕ್ಕಳಿಗೂ ಈ ವರದಿ ಜಾರಿಯಾದ್ರೆ ಅವ್ರಿಗೂ ಉದ್ಯೋಗ ಸಿಗುತ್ತಲ್ಲ. ಹಾಗಾಗಿ ಎಲ್ಲರೂ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬರು ಈ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಿ ನಮಗೆ ಬೇಕಾದಂತ, ನಮಗೆ ಅವಶ್ಯಕತೆ ಇರತಕ್ಕಂತ ಸೌಲಭ್ಯಗಳನ್ನ ಪಡೆಯೋ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮುಂದೂಡೋಣ. ಈ ಒಂದು ಅದ್ಭುತವಾದ ಒಂದು ಏನು ಸರೋಜಿನಿ ಮೈಸೂರು ಜಾರಿಗೆ ಆಗಬೇಕು ಅಂತ ಹೇಳಿ ಏನೋ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು, ನಾಗೇಶ್ ಅವ್ರಿಗೂ ಎಲ್ರಿಗೂ ನಾನು ಒಳ್ಳೆಯದಾಗಲಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕನ್ನಡಿಗರೇ, ಇದು ಕೇವಲ ಕಾಮೆಂಟ್ಗಷ್ಟೇ ಸೀಮಿತ ಆಗಬಾರ್ದು. ಫೇಸ್ಬುಕ್ ಅಲ್ಲಿ ಎಲ್ಲೋ ಟಿವಿ ನೋಡ್ಕೊಂಡು ಮನೇಲಿ ಕೂತ್ಕೊಳ್ಳೋದಕ್ಕಷ್ಟೇ ಸೀಮಿತ ಆಗಬಾರ್ದು. ನಮ್ಮ ಒಂದು ಕಾರ್ಯ ಇದೆ, ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ಕಾರ್ಯ ರೂಪಕ್ಕೆ ಬರೋ ತನಕ
ಯಾವುದೇ ಕಾರಣಕ್ಕೂ ನಿಲ್ಲಿಸುವುದು ಬೇಡ. ಇದು ಕರ್ನಾಟಕದ ಉದ್ಯೋಗ ಕನ್ನಡಿಗರಿಗೆ ಸಿಗಲಿ, ಎಲ್ಲಾ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ, ಕನ್ನಡ ಪರ ಹೋರಾಟಗಾರರಿಗೆ ಜಯವಾಗಲಿ, ಕನ್ನಡ ಸಂಘಟನೆಗಳಿಗೆ ಜಯವಾಗಲಿ, ಕರ್ನಾಟಕದ ಎಲ್ಲಾ ಸಮಸ್ಯೆಗಳಿಗೆ ನಿಲ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಈ ನಾಡಿನಲ್ಲಿ ಹುಟ್ಟಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲೇರಿ, ಹೇಗೆ ಇರು, ಎಲ್ಲೆಂದಿಗೂ ಕನ್ನಡವಾಗಿರಿ. ಜೈ ಕರ್ನಾಟಕ ಮಾತೆ.